ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ಪ್ರಾಯೋಜಿತ ಕಾರ್ಯಕ್ರಮವಾದ ಅಟಲ್ ವಯೋ ಅಭ್ಯುದಯ ಯೋಜನೆ ಕುರಿತು ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕುರಿತು ಕೇಳಲಿದ್ದೀರಿ. ಆತ್ಮೀಯ ಕೇಳುಗರೆ, ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ. ಈ ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ನಾನು ಲಕ್ಷ್ಮಿ. ಲಕ್ಷ್ಮಿ, ಏನ್ ಮಾಡ್ತಿದ್ಯಮ್ಮ? ತಾತ, ನಾನು ಈ ರೇಡಿಯೋದಲ್ಲಿ ಧ್ವನಿ ಕೊಡ್ತಾರಲ್ಲ ಆರ್ಜೆಗಳು, ಅದೇ ತರ ನಾನು ನಟಿಸ್ತಾ ಇದ್ದೀನಿ. ಮತ್ತೆ ನೀವು ಇದರ ಭಾಗವಾಗಿದ್ದೀರಾ. ಹಾಗೇನೆ ಈ ನಾಟಕದ ಭಾಗನೂ ಸಹ ತಾತ. ಓ ಹೌದಾ? ನಿಜವಾಗ್ಲೂನಾ? ಹೌದು ತಾತ, ನಾವು ಈಗ ಆನ್ ಏರಲ್ಲಿ ಬರ್ತಾ ಇದೀವಿ. ನಮ್ ಧ್ವನಿಗಳು ರೇಡಿಯೋದಲ್ಲಿ ಲೈವ್ ಪ್ರಸಾರ ಆಗ್ತಾ ಇದೆ. ಓ ಹೌದೇನಮ್ಮ? ಪರವಾಗಿಲ್ವೇ? ನಾನು ಲಕ್ಷ್ಮಿ. ಅಜ್ಜ, ಈಗ ನಿಮ್ ಸರ್ದಿ. ನಾನು ಲಕ್ಷ್ಮಿಯ ತಾತ ಭರತ್. ನಮ್ಮಿಬ್ರಿಂದ ನಿಮ್ಮೆಲ್ರಿಗೂ ಒಂದು ಪ್ರೀತಿಪೂರ್ವಕ ನಮಸ್ಕಾರ. ಸಾಮಾಜಿಕ ನ್ಯಾಯ ಸಚಿವಾಲಯದ ಬಗ್ಗೆ ನಿಮ್ಗೆ ಸ್ವಲ್ಪ ವಿಚಾರಗಳನ್ನ ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದು ಭಾರತ ಸರ್ಕಾರದ ಪ್ರಮುಖ ಸಚಿವಾಲಯವಾಗಿದೆ. ತನ್ನದೇ ಆದ ವಿಶೇಷತೆ, ಮಹತ್ವ ಹಾಗೆ ನಿರ್ದಿಷ್ಟವಾದ ಗುರಿಯನ್ನ ಹೊಂದಿದೆ. ಸಮಾಜದ ಎಲ್ಲ ವರ್ಗಗಳಿಗೆ, ಅದರಲ್ಲೂ ವಿಶೇಷವಾಗಿ ಹಕ್ಕುಗಳ ಕಲ್ಯಾಣ ಮತ್ತು ರಕ್ಷಣೆ, ಇದು ಇದರ ಉದ್ದೇಶವಾಗಿದೆ. ಹಿಂದುಳಿದ ಮತ್ತು ದುರ್ಬಲ ಸಮುದಾಯಗಳನ್ನ ಸಬಲೀಕರಣ ಮಾಡಲು ಇದು ಸದಾ ಶ್ರಮಿಸ್ತಾ ಇದೆ. ಈ ಸಚಿವಾಲಯವು ಸಾಮಾಜಿಕ ಸಮಾನತೆ, ನ್ಯಾಯ ಮತ್ತೆ ಸಬಲೀಕರಣಕ್ಕಾಗಿ ಸಾರ್ವಜನಿಕ ಪ್ರಚಾರಕ್ಕಾಗಿ ವಿನ್ಯಾಸಗೊಳಿಸಲಾದ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ. ನಮ್ಮ ಹಿರಿಯರು ನಮ್ಮ ಪರಂಪರೆ, ಅವರು ನಮ್ಮ ಕುಟುಂಬದ ಹೆಮ್ಮೆ ಮತ್ತು ಅವರು ನಮ್ಮ ಮನೆಯ ಬಲವಾದ ಅಡಿಪಾಯವನ್ನ ರೂಪಿಸ್ತಾರೆ ಅಲ್ವಾ ತಾತ? ಹೌದಮ್ಮ ಲಕ್ಷ್ಮಿ, ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿನೇ ಇದೆ. ನೋಡು, ಪ್ರತಿ ಕುಟುಂಬದ ಮೂಲಾಧಾರ ಹಿರಿಯರು. ಮತ್ತೆ ಸಂಪ್ರದಾಯ ಹೇಗೆ ಅಂತ ಕಲ್ಸೋರು ಕೂಡ ನಮ್ಮ ಹಿರಿಯರೇ ನೋಡು. ಹೊಸ ಸಂಬಂಧಗಳ ಬಾಂಧವ್ಯಗಳು, ಅವುಗಳನ್ನ ಪೋಷಣೆ ಮಾಡೋದು ಹೇಗೆ ಅಂತ ನಮ್ಮ ಹಿರಿಯರೇ ಮಾರ್ಗದರ್ಶನ ಮಾಡೋದು ಅಲ್ವಾ? ಗೂಗಲ್ನಲ್ಲಿ ನಾವು ಯಾವುದನ್ನಾದ್ರೂ ಸುಲಭವಾಗಿ ಹುಡುಕ್ಬೋದು. ಆದ್ರೆ ನಾವು ಹುಡುಕೋದಕ್ಕೆ ಸಾಧ್ಯವಾಗದ ಒಂದು ವಿಷಯ ಅಂತ ಅಂದ್ರೆ ಅದು ನಮ್ಮ ಹಿರಿಯರ ಬುದ್ಧಿವಂತಿಕೆ ಮತ್ತೆ ಸಲಹೆ ಮಾತ್ರ. ಅದು ನಿಜ ತಾತ, ಸತ್ಯವಾದ ಮಾತೆ. ಆದ್ರೆ ಇಂದಿನ ಬದಲಾಗ್ತಿರುವಂತ ಕಾಲದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ನೋಡ್ತಾ ಇದೀವಿ. ಹಿರಿಯರ ಕಡೆಗೆ ದುರ್ವರ್ತನೆ ಆಗಿರ್ಬೋದು, ಎಷ್ಟೋ ಜನ ಕುಟುಂಬದಿಂದ ಹೊರಗಿರೋದನ್ನ ನೋಡ್ಬೋದು. ಇವರು ಇಳಿಗಾಲದ ದಿನಗಳನ್ನ ಒಂಟಿಯಾಗಿ ಕಳಿಬೇಕಾಗಿದೆ. ಇದನ್ನ ನಿವಾರಿಸೋಕೆ ಸರ್ಕಾರ ಮಹತ್ವದ ಕ್ರಮಗಳನ್ನ ಕೈಗೊಂಡಿದೆ. ಹಿರಿಯರ ನಾಗರಿಕ ಯೋಗಕ್ಷೇಮಕ್ಕೆ ಮಹತ್ವದ ಹೆಜ್ಜೆಗಳನ್ನ ಇಟ್ಟಿದೆ. ಸಾಮಾಜಿಕ ನ್ಯಾಯ ಸಚಿವಾಲಯ ಮತ್ತು ಸಬಲೀಕರಣವು ಎಲ್ಲಾ ಹಿರಿಯರನ್ನ ಒಳಗೊಳ್ಳುವ ಮತ್ತೆ ನ್ಯಾಯಯುತ ಸಮಾಜವನ್ನ ರಚಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಿರಿಯ ನಾಗರಿಕರು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಬೇಕು ಅಂದ್ರೆ ಅದು ಅಟಲ್ ವಯೋ ಅಭ್ಯುದಯ ಯೋಜನೆ ಮುಖಾಂತರ ಮಾತ್ರ. 2017ರಲ್ಲಿ ಪ್ರಾರಂಭವಾದಂತಹ ಈ ಯೋಜನೆಯು ನಮ್ಮ ಹಿರಿಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ. ಹಾಗೆ ಅವರಿಗೆ ಸಾಮಾಜಿಕ ಜೊತೆಗೆ ಆರ್ಥಿಕ ಭದ್ರತೆಯನ್ನ ಒದಗಿಸೋದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ತಾತ. बुढ़ापा अभिशाप नहीं, बुढ़ापा बनेगा उत्सव जिंदगी का। अटल वयो अभ्युदय योजना बनाए बुजुर्गों की जिंदगी को आसान, लौटाए उनका खोया हुआ स्वाभिमान। कहा जाता है बुढ़ापा अपने आप में एक रोग है। उम्र बढ़ने के साथ हमारे बुजुर्गों को होती है कई तरह की शारीरिक समस्याएं। ऐसे में गरीब असहाय वरिष्ठ नागरिकों के पोषण के लिए सरकार ने उठाए हैं कदम। अटल वयो अभ्युदय योजना दिलाती है बुजुर्गों को सही पोषक भोजन। लगभग 50,000 बुजुर्गों को लाभ देने के लिए 39.6 करोड़ बजट में आवंटित किए गए हैं, जिससे होगा हमारे वरिष्ठ जनों का अभ्युदय।
साथ ही सहारा बनी वरिष्ठ जनों का राष्ट्रीय वयोश्री योजना, जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र जैसे व्हील चेयर, हियरिंग हेड, वॉकर, जिससे खिल उठी हमारे बड़ों की खोई मुस्कान, क्योंकि हमारे बुजुर्ग हमारा अभिमान। CRA द्वारा निर्मित सामाजिक न्याय एवं सशक्तिकरण मंत्रालय, भारत सरकार द्वारा जनहित में जारी। ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ 1951ರ ಅಂಕಿಅಂಶಗಳ ಪ್ರಕಾರ ನಮ್ಮ ಭಾರತದಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆಯು ಸುಮಾರು 1.98 ಕೋಟಿ ಆಗಿತ್ತು. ಹಾಗೆ 2001ರ ಹೊತ್ತಿಗೆ ಇದರ ಸಂಖ್ಯೆ 7.06 ಕೋಟಿಗೆ ಏರಿತ್ತು. ಇನ್ನು 2011ರ ಜನಗಣತಿಯ ಪ್ರಕಾರ ಇದು 10.38 ಕೋಟಿಗೆ ತಲುಪಿತು. ಹಾಗೇನೆ 2026ರ ವೇಳೆಗೆ ನಮ್ಮಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆ ಸುಮಾರು 17.3 ಕೋಟಿ ಆಗಿರುತ್ತೆ. ಮತ್ತೆ ಈ ಅಂಕಿಅಂಶಗಳು ನಿರಂತರ ಹೆಚ್ಚಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ವರ್ಷಕ್ಕೂ ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಜನರು ಈಗ ದೀರ್ಘಕಾಲ ಬದುಕ್ತಾ ಇದ್ದಾರೆ ಎಂಬುದನ್ನ ಇದು ಸೂಚಿಸುತ್ತೆ. ಹಿರಿಯ ನಾಗರಿಕರ ಜನಸಂಖ್ಯೆಯಲ್ಲಿ ಸ್ಥಿರವಾದ ಏರಿಕೆಗೆ ಆರೋಗ್ಯದ ಸಾಮಾನ್ಯ ಸುಧಾರಣೆಯು ಕಾರಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಸೌಲಭ್ಯಗಳು ಅವರಿಗೆ ದೊರಕ್ತಾ ಇದೆ. ಆದ್ರೆ ಸುರಕ್ಷಿತ, ಗೌರವಾನ್ವಿತ ಹಾಗೆ ಉತ್ಸಾಹಭರಿತ ಜೀವನವನ್ನ ನಡೆಸ್ತಿದ್ದಾರಾ ಅನ್ನೋದನ್ನ ಗಮನಿಸಿ ಅದನ್ನ ಅವರಿಗೆ ದೊರಕಿಸ್ಕೊಡ್ಬೇಕಾಗಿದೆ. ಇದು ಇಂದಿನ ಕಾಲದಲ್ಲಿ ಖಂಡಿತವಾಗಿಯೂ ದೊಡ್ಡ ಸವಾಲಾಗಿದೆ ತಾತ. ಹೌದಮ್ಮ ಲಕ್ಷ್ಮಿ, ನೋಡು, ನಮ್ಮ ಭಾರತೀಯ ಮೌಲ್ಯಗಳು ಮತ್ತೆ ಸಂಪ್ರದಾಯಗಳಲ್ಲಿ ಯಾವಾಗ್ಲೂ ಹಿರಿಯರಿಗೆ ಗೌರವ ಇದ್ದೇ ಇರುತ್ತೆ. ಅವರಿಗೆ ಪ್ರೀತಿನೂ ಕೂಡ ತೋರಿಸ್ತಾನೆ ಇರ್ತೀವಿ. ಕುಟುಂಬಗಳು ಸಾಮಾನ್ಯವಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಇರ್ತಾರೆ. ಆದರೂ ಕೂಡ ಇದರ ಜೊತೆಗೆ ಬದಲಾಗ್ತಾ ಇರುವಂತಹ ಕಾಲ ಮತ್ತೆ ಈಗ ನೀ ನೋಡಿದ್ಯಲ್ಲ, ಅವಿಭಕ್ತ ಕುಟುಂಬಗಳ ವ್ಯವಸ್ಥೆ ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ. ಮತ್ತೆ ಈಗ ಜನರು ವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಆದ್ಯತೆನ ಕೂಡ ನೀಡ್ತಾ ಇದ್ದಾರಲ್ವಾ. ಮತ್ತೆ ತಮ್ಮ ಸ್ವಂತ ಕುಟುಂಬದಲ್ಲೇ ಅವರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಇದೇ ರೀತಿ ಹಲವಾರು ಕಾರಣಗಳಿಂದಾಗಿ ಬಹಳಷ್ಟು ಜನ ವಯಸ್ಸಾದ ಪೋಷಕರು ಕಷ್ಟ ಅನುಭವಿಸುವಂತಾಗಿದೆ. ನಿಜ ತಾತ, ವೃದ್ಧಾಪ್ಯ ಅನ್ನೋದು ಒಂದು ಪ್ರಮುಖ ಸಾಮಾಜಿಕ ಕಾಳಜಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥಕೊಳ್ಬೇಕು. ಈ ಸಮಯದಲ್ಲಿ ಹಿರಿಯ ನಾಗರಿಕರು ದೈಹಿಕ ಸವಾಲ್ಗಳನ್ನ ಎದುರಿಸ್ತಾ ಇರ್ತಾರೆ. ನಿನಗೆ ಗೊತ್ತಿರುತ್ತೆ, ವಯಸ್ಸಾದಾಗ ಆ ನೋವು ಈ ನೋವು ಅಂತ ಹೇಳ್ತಾನೆ ಇರ್ತಾರೆ. ಇದ್ರ ಜೊತೆಗೆ ಭಾವನಾತ್ಮಕ ಹಾಗೆ ಆರ್ಥಿಕ ತೊಂದರೆಗಳು ಕೂಡ ಅವ್ರನ್ನ ಕಾಡ್ತಾ ಇರತ್ತೆ ತಾತ. ಅಗತ್ಯವಾದಷ್ಟು ಸಾಮಾಜಿಕ ಬೆಂಬಲವಿಲ್ಲದೆ ಅವರು ಕಷ್ಟ ಪಡ್ತಾರೆ. ಜೊತೆಗೆ ಅವರ ಆರ್ಥಿಕ ಹಾಗೆ ಆರೋಗ್ಯವನ್ನ ಪೂರೈಸುವ ಪೋಷಣೆಗೆ ಪೂರಕವಾದ ವಾತಾವರಣಗಳನ್ನ ಸೃಷ್ಟಿಸುವುದು ಬಹಳ ಮುಖ್ಯವಾಗಿರುತ್ತೆ. ಆದ್ರಿಂದಾಗಿ ನಮ್ಮ ಸಮಾಜದ ಬೆನ್ನೆಲುಬಾಗಿರುವ ನಮ್ಮ ಹಿರಿಯರು ಮೌಲ್ಯಯುತವಾಗಿ ಗೌರವಾನ್ವಿತರಾಗಿರಲು ಸಾಧ್ಯವಾಗುತ್ತೆ. ಮತ್ತೆ ಅವರ ಜೀವನಕ್ಕೆ ಭರವಸೆ ಸಿಕ್ಕ ಹಾಗಾಗತ್ತೆ. ಆತ್ಮೀಯ ಕೇಳುಗರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಇದು ನಮ್ಮ ಹಿರಿಯ ನಾಗರಿಕ ಹಕ್ಕುಗಳ ಮತ್ತು ಘನತೆಯನ್ನು ಭದ್ರಪಡಿಸುವ ಗುರಿಯನ್ನ ಹೊಂದಿರುವ ಉಪಕ್ರಮವಾಗಿದೆ. ನಮ್ಮ ಕೇಳುಗರೊಂದಿಗೆ ನಾನು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ಹಲವು ವಿಚಾರಗಳನ್ನ ಹಂಚಿಕೊಳ್ಳೋಕೆ ಬಯಸ್ತೀನಿ. ನ್ಯಾಯ ಮತ್ತು ಸಬಲೀಕರಣ ಅಟಲ್ ವಯೋ ಅಭ್ಯುದಯ ಯೋಜನೆಯ ಹಿರಿಯ ನಾಗರಿಕರ ಆರ್ಥಿಕ ಭದ್ರತೆ, ಆರೋಗ್ಯ ರಕ್ಷಣೆ ಮತ್ತು ಸರಿಯಾದ ಪೋಷಣೆಯನ್ನ ಖಾತರಿಪಡಿಸಲು ಬದ್ಧವಾಗಿದೆ. ಈ ಯೋಜನೆಯು ಅವರ ಒಟ್ಟಾರೆ ಯೋಗಕ್ಷೇಮ ಮತ್ತು ಆಶ್ರಯದ ಬಗ್ಗೆ ಗಮನ ಹರಿಸುತ್ತೆ. ಅವರ ಜೀವನದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದು, ನವ ಪೀಳಿಗೆಗೂ ಹಿರಿಯರಿಗೂ ಇರುವ ಅಂತರವನ್ನ ಕಡಿಮೆ ಮಾಡೋದು, ಜೊತೆಗೆ ವಯೋಸ್ನೇಹಿ ವಾತಾವರಣವನ್ನ ಸೃಷ್ಟಿಸೋದು, ಇನ್ನು ಮುಂತಾದ ಬೆಂಬಲವನ್ನ ಹಿರಿಯರಿಗೆ ಒದಗಿಸುವ ಗುರಿಯನ್ನ ಹೊಂದಿದೆ.
ತಮ್ಮ ಕುಟುಂಬಗಳಿಂದ ಪ್ರತ್ಯೇಕಿಸಲ್ಪಟ್ಟ ಅಥವಾ ತಿರಸ್ಕರಿಸಲ್ಪಟ್ಟಿರುವಂತಹ ಭಾವನೆ ಅವರಿಂದ ದೂರ ಆಗ್ಬೇಕು. ಕಳೆದು ಹೋದ ಆತ್ಮವಿಶ್ವಾಸವನ್ನ ಮರಳಿ ಪಡೆಯಲು ಅವರಿಗೆ ಸಹಾಯ ಮಾಡುತ್ತೆ. ಹೌದು ಪುಟ್ಟಿ, ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ ಇದೆ. ಈ ಯೋಜನೆ ಅಡಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಈಗ 60 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಇರುವ ಕಾರ್ಯಕ್ರಮಗಳು ಏನೇನಿದೆ ಅಂತ ನಾನೀಗ ಹೇಳ್ತೀನಿ ನೋಡಿ. ಈಗ ಉದಾಹರಣೆಗಾಗಿ ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ ಅಂತ ಇದೆ, IPSRC ಅಂತ ಇದನ್ನ ಕರಿತೀವಿ. ಮತ್ತೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಕೂಡ ಇದೆ, ಅದನ್ನ SAPSRC ಅಂತ ಹೇಳ್ತಾರೆ. ಜೊತೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕೂಡ ಇದೆ, ಇದನ್ನ RVY ಅಂತ ಕೂಡ ಹೇಳ್ತಾರೆ. ಹಾಗೆ ಇದೆಲ್ಲದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು, ಇದನ್ನ SCOPE ಅಂತ ಹೇಳ್ತಾರೆ. ಮತ್ತೆ SAGE ಅಂದ್ರೆ ವೃದ್ಧಾಪ್ಯ ಬೆಳವಣಿಗೆ ಎಂಜಿನ್ ಅಂತ. ಸರ್ಕಾರ ಅನೇಕ ಯೋಜನೆಗಳನ್ನ ನಡೆಸ್ತಾ ಇದೆ, ಅದು ನಮ್ಗೆಲ್ರಿಗೂ ಮುಖ್ಯವಾಗಿದೆ. ಅವುಗಳ ಬಗ್ಗೆ ತಿಳಿದಿರೋದ್ರಿಂದ ಅಗತ್ಯ ಇರೋರು ಈ ಯೋಜನೆಗಳಿಂದ ಪ್ರಯೋಜನ ಪಡಿಬಹುದು. ಆದ್ರೆ ಇದರ ಅರಿವಿನ ಕೊರತೆ ಆಗಿರೋದ್ರಿಂದ ಮಾಹಿತಿ ಉದ್ದೇಶಿತ ಫಲಾನುಭವಿಗಳಿಗೆ ತಲುಪೋದಿಲ್ಲ. ನಿಜ ತಾತ, ನಿಖರವಾಗಿ ಅದೇ ನಮ್ಮ ಗುರಿಯಾಗಿರೋದು. ನಿಮ್ಗೆ ಪ್ರಯೋಜನವಾಗಬಹುದಾದ ಕಲ್ಯಾಣ ಯೋಜನೆಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಫಲಾನುಭವಿಗಳಿಗೆ ಒದಗಿಸುವ ಗುರಿಯನ್ನ ಹೊಂದಿದ್ದೇವೆ. बुढ़ापा अभिशाप नहीं, बुढ़ापा बनेगा उत्सव जिंदगी का। अटल वयो अभ्युदय योजना बनाए बुजुर्गों की जिंदगी को आसान, लौटाए उनका खोया हुआ स्वाभिमान। कहा जाता है बुढ़ापा अपने आप में एक रोग है। उम्र बढ़ने के साथ हमारे बुजुर्गों को होती है कई तरह की शारीरिक समस्याएं। ऐसे में गरीब असहाय वरिष्ठ नागरिकों के पोषण के लिए सरकार ने उठाए हैं कदम। अटल वयो अभ्युदय योजना दिलाती है बुजुर्गों को सही पोषक भोजन। लगभग 50,000 बुजुर्गों को लाभ देने के लिए 39.6 करोड़ बजट में आवंटित किए गए हैं, जिससे होगा हमारे वरिष्ठ जनों का अभ्युदय। साथ ही सहारा बनी वरिष्ठ जनों का राष्ट्रीय वयोश्री योजना, जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र, जैसे व्हीलचेयर, हियरिंग हेड, वॉकर, जिससे खिल उठी हमारे बड़ों की खोई मुस्कान, क्योंकि हमारे बुजुर्ग हमारा अभिमान। CRA द्वारा निर्मित। सामाजिक न्याय एवं सशक्तिकरण मंत्रालय, भारत सरकार द्वारा जनहित में जारी। ಇವತ್ತು ನಾವು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡು, ಒಬ್ಬ ವ್ಯಕ್ತಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ಆತನ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಇದನ್ನ ಗಮನದಲ್ಲಿಟ್ಕೊಂಡು ಏಪ್ರಿಲ್ 1, 2017ನೇ ತಾರೀಕು ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಇದೊಂದು ಸಾಮಾಜಿಕ ಕಲ್ಯಾಣ ಯೋಜನೆ ಆಗಿರೋದ್ರಿಂದ ಇದು ಅಗತ್ಯವಾದ ನೆರವು ಮತ್ತೆ ಸಾಧನಗಳ ಲಭ್ಯತೆಯನ್ನ ಖಾತ್ರಿಪಡಿಸುವ ಗುರಿಯನ್ನ ಹೊಂದಿದೆ. ಹಿರಿಯ ನಾಗರಿಕರು ಈ ಯೋಜನೆ ಅಡಿಯಲ್ಲಿ ಅನೇಕ ಉಪಯೋಗಗಳನ್ನ ಪಡ್ಕೊಳ್ಬಹುದು. ಮತ್ತೆ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಹಿರಿಯ ನಾಗರಿಕರು ದೃಷ್ಟಿದೋಷ, ಶ್ರವಣ ದೋಷ ಮತ್ತೆ ನಡೆಯೋದಕ್ಕೆ ತೊಂದರೆ ಇರೋರಿಗೂ ಕೂಡ ಸಾಧನೆಗಳನ್ನ ಸಹಾಯಕವಾಗಿ ಒದಗಿಸಲಾಗ್ತಾ ಇದೆ. ಮತ್ತೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಹಿರಿಯ ನಾಗರಿಕರಿಗೆ ಈ ಪ್ರಯೋಜನವನ್ನ ವಿಸ್ತರಿಸಲಾಗ್ತಾ ಇದೆ. ಹೌದು ತಾತ, ಒಂದು ಬಾನುಲಿ ನಾಟಕದ ಮೂಲಕ ನಮ್ಮ ಕೇಳುಗರಿಗೆ ಈ ಯೋಜನೆಯನ್ನ ಹೆಚ್ಚು ವಿವರವಾಗಿ ವಿವರಿಸೋಣವಾ? ಸರಿ ಲಕ್ಷ್ಮಿ. ದೇವ್ರೆ, ವಯಸ್ಸಾದಂಗೆ ಎಲ್ಲಾನು ಕಷ್ಟ ಆಗ್ತಾ ಇದೆ. ಅಯ್ಯೋ ತಾತ, ನೀನ್ ಇಲ್ಲಿದ್ದೀಯಾ? ಮನೆ ತುಂಬಾ ನಿನ್ನ ಹುಡುಕಿದ್ದಾಯ್ತು. ಯಾಕೆ ನೀವು ಬೇಜಾರಲ್ಲಿ ಕೂತ್ಕೊಂಡಿದ್ದೀರಾ? ಏನಾಯ್ತು ತಾತ? ಓ ಸೀಮಾ ಪುಟ್ಟಿ, ಬಾ. ನನಗೆ ನಡೆಯೋದಕ್ಕೆ ತುಂಬ ತೊಂದರೆ ಆಗಿದೆ ಅಮ್ಮ. ನಾನು ಇನ್ಮುಂದೆ ಒಬ್ಬಂಟಿಯಾಗಿ ಎಲ್ಲಿಗೂ ಹೋಗೋಕ್ಕಾಗದೇ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಯೋಚನೆ ಮಾಡಬೇಡಿ ತಾತ, ನಾವು ವೈದ್ಯರ ಹತ್ರ ಹೋಗೋಣ, ಎಲ್ಲನೂ ಸರಿ ಹೋಗುತ್ತೆ.
ಹಲೋ ನರೇಶಣ್ಣ, ನಾನು ರೀನಾ, ಸಮುದಾಯ ಆರೋಗ್ಯ ಕಾರ್ಯಕರ್ತೆ. ನಮಸ್ಕಾರ ರೀನಾ. ನಮಸ್ಕಾರ. ನಮಸ್ತೆ ರೀನಾ ಆಂಟಿ. ನಮಸ್ತೆ ಪುಟ್ಟಿ. ಏನಿವತ್ತು ತಾತನ ಜೊತೆ ಸುತ್ತಾಡಕ್ ಹೋಗ್ತಿದ್ಯಾ? ನಾನು ತಾತನ್ ಹುಡ್ಕೊಂಡು ಪಾರ್ಕಿಗೆ ಬಂದ. ಅವರು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಈಗ ಅವರಿಗೆ ನಡೆಯೋದಕ್ಕೂ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು ಆಂಟಿ. ನರೇಶಣ್ಣ, ನೀವ್ಯಾಕೆ ಇಷ್ಟು ದುಃಖದಲ್ಲಿದ್ದೀರಾ? ವೃದ್ಧರಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನ ಪ್ರಾರಂಭಿಸಿದೆ. ಅದರ ಮೂಲಕ ನೀವು ಉತ್ತಮ ಜೀವನವನ್ನ ನಡೆಸಬಹುದು. ನೀವು ವಯೋಶ್ರೀ ಯೋಜನೆ ಬಗ್ಗೆ ಕೇಳಿದ್ದೀರಾ? ವಯೋಶ್ರೀ ಯೋಜನೆನಾ? ಏನದು? ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಸಹಾಯ ಸಾಧನಗಳು ಮತ್ತು ಸೇವೆಗಳನ್ನು ಒದಗಿಸುತ್ತೆ. ವಾಕಿಂಗ್ ಸ್ಟಿಕ್ಗಳು, ಶ್ರವಣ ಸಾಧನಗಳು, ಕನ್ನಡಕ ಇತ್ಯಾದಿ ನೀಡುತ್ತೆ. ತಾತ, ಇದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನೀವು ಸರಿಯಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇರ್ಬೋದೇನೋ. ಅದು ಸರಿ, ಇದಕ್ಕೆ ನಾನೇನು ಮಾಡಬೇಕು ಅಂತೀರಾ? ನೀವು ಕೇವಲ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾಗುತ್ತೆ. ಈ ಯೋಜನೆಯಡಿ ಸಹಾಯಕ ಜೀವನ BPL ವರ್ಗಕ್ಕೆ ಸೇರಿದಂಥ ಹಿರಿಯ ನಾಗರಿಕರಿಗೆ ಸಾಧನಗಳನ್ನು ಒದಗಿಸಲಾಗುತ್ತೆ. ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇರಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಿರಿಯರ ಸಹಾಯವಾಣಿ 14567 ಇದಕ್ಕೆ ಕರೆ ಮಾಡಬಹುದು. ಅಂದರೆ ಪೇಪರ್ ವರ್ಕ್ ಭಾಳ ಇರತ್ತೇನೋ ಅಲ್ವಾ? ಹೆಚ್ಚೇನೂ ಇಲ್ಲ ನರೇಶಣ್ಣ. ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತೆ. ಇದನ್ನೆಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡಿಬಹುದು. ನಿಜವಾಗ್ಲೂ? ಸರಿ, ಹಾಗಾದ್ರೆ ನಾನು ಖಂಡಿತವಾಗ್ಲೂ ಅರ್ಜಿ ಹಾಕ್ತೀನಿ. ವಾವ್ ತಾತ, ಈ ಯೋಜನೆ ನಿಮಗೆ ನಿಜವಾಗ್ಲೂ ಸಹಾಯ ಮಾಡುತ್ತೆ. ನೀವು ಖುಷಿ ಆಗ್ತೀರಾ. ಯಾವುದೇ ತೊಂದರೆಗಳಿಲ್ಲದೆ ನನ್ನ ಜೊತೆಗೆ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. बुढ़ापा अभिशाप नहीं, बुढ़ापा बनेगा उत्सव जिंदगी का। अटल वयो अभ्युदय योजना बनाए बुजुर्गों की जिंदगी को आसान, लौटाए उनका खोया हुआ स्वाभिमान। कहा जाता है बुढ़ापा अपने आप में एक रोग है। उम्र बढ़ने के साथ हमारे बुजुर्गों को होती है कई तरह की शारीरिक समस्याएं। ऐसे में गरीब, असहाय वरिष्ठ नागरिकों के पोषण के लिए सरकार ने उठाए हैं कदम। अटल वयो अभ्युदय योजना दिलाती है बुजुर्गों को सही पोषक भोजन। लगभग 50,000 बुजुर्गों को लाभ देने के लिए 39.6 करोड़ बजट में आवंटित किए गए हैं, जिससे होगा हमारे वरिष्ठ जनों का अभ्युदय। साथ ही सहारा बनी वरिष्ठ जनों का राष्ट्रीय वयोश्री योजना, जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र, जैसे व्हील चेयर, हियरिंग हेड, वॉकर, जिससे खिल उठी हमारे बड़ों की खोई मुस्कान, क्योंकि हमारे बुजुर्ग हमारा अभिमान। CRA द्वारा निर्मित सामाजिक न्याय एवं सशक्तिकरण मंत्रालय, भारत सरकार द्वारा जनहित में जारी। ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಒಟ್ಟು 5,74,558 ಫಲಾನುಭವಿಗಳು ಪ್ರಯೋಜನಗಳನ್ನ ಪಡೆದಿದ್ದಾರೆ. 90ಕ್ಕೂ ಹೆಚ್ಚು ಸಾಧನಗಳನ್ನ ವಿತರಣೆ ಮಾಡಲಾಗಿದೆ. ಮತ್ತೆ 20ಕ್ಕಿಂತ ಹೆಚ್ಚು ಶಿಬಿರಗಳನ್ನ ನಡೆಸಲಾಗಿದೆ. ಪ್ರಿಯ ಕೇಳುಗರೆ, ನೀವು ವಯೋಶ್ರೀ ಯೋಜನೆಯನ್ನು ವಿವರಿಸುವ ರೇಡಿಯೋ ನಾಟಕವನ್ನ ಕೇಳಿದ್ದೀರಿ. ಈಗ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಪ್ರದರ್ಶನದ ಬಗ್ಗೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ನೀವು ಹೇಳಿ. ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನ ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಮತ್ತೆ ಹಿರಿಯ ಸಂಬಂಧಿತ ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿಗಾಗಿ ನೀವು ಟೋಲ್ ಫ್ರೀ ಸಂಖ್ಯೆ 14567 ಈ ಸಂಖ್ಯೆಗೆ ಕರೆ ಮಾಡಬಹುದು. ವಿದಾಯ ಹೇಳುವ ಮೊದಲು ನಮ್ಮ ಹಿರಿಯರು ಮರಗಳಿದ್ದಂತೆ ಎಂದು ನಿಮಗೆ ನೆನಪಿಸ್ತೇನೆ. ಮರಗಳು ನಮಗೆ ನೆರಳು ಒದಗಿಸುತ್ತೆ. ಹಾಗೇನೆ ಹಿರಿಯರ ನೆರಳಿನಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ. ನಮ್ಮ ಹಿರಿಯರೊಂದಿಗೆ ಕುಳಿತುಕೊಳ್ಳಲು ಸ್ವಲ್ಪ ಸಮಯ ಮೀಸಲಿಡಿ. ಯಾಕಂದ್ರೆ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ. ಆತ್ಮೀಯ ಕೇಳುಗರೆ, ಈಗ ನೀವು ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಾಯೋಜಕತ್ವದಲ್ಲಿ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ.
ಇದು ಅಟಲ್ ವಯೋ ಅಭ್ಯುದಯ ಯೋಜನೆಯ ಸರಣಿ ಕಾರ್ಯಕ್ರಮದ ಭಾಗವಾಗಿದೆ. ಈ ಕಾರ್ಯಕ್ರಮವು ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಘನತೆಯನ್ನು ಭದ್ರಪಡಿಸುವ ಗುರಿಯನ್ನು ಹೊಂದಿದೆ. ಆತ್ಮೀಯರೇ, ಇದುವರೆಗೂ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ಪ್ರಾಯೋಜಿತ ಕಾರ್ಯಕ್ರಮವಾದ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕುರಿತು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.